ಎಸ್ ಮೋದಿವೆಯ ಡ್ಯಾಶ್ ಬೋರ್ಡ್ ಅನ್ನ ಅಪ್ಲಿಕೇಶನ್ ಅಲ್ಲಿ ನೋಡಿದೀರಾ? ಸೊ ಇದ್ರ ಬಗ್ಗೆ ಮತ್ತಷ್ಟು ನಿಮಗೆ ಕ್ಲಾರಿಟಿ ಬೇಕಾದ್ರೆ ನನ್ನ ಪ್ರೀವಿಯಸ್ ವಿಡಿಯೋಸ್ ಅನ್ನ ವಾಚ್ ಮಾಡಿ. ಹಾಗೇನೆ ನನ್ನ ಇನ್ಕಮ್ ಪ್ಲಾನ್, ನಿಮಗೆ ಇನ್ಕಮ್ ಹೇಗ್ ಬರುತ್ತೆ ಅಂತ ಇನ್ನಷ್ಟು ಡೌಟ್ಸ್ ಇದ್ರೆ ಸೊ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಮಾಡಿದೀನಿ. ಅದನ್ನ ನೀವು ನಿಮ್ಮ ಟೈಮಿಗೆ ಅದನ್ನ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡದೆ ವಾಚ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಇದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಮೋದಿವೆಯ 5 ಇನ್ಕಮ್ ಪ್ಲಾನ್ ಅನ್ನು ಕೂಡ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ. ಅದನ್ನ ನಿಮ್ಮ ಫ್ರೀ ಟೈಮ್ ಅಲ್ಲಿ ಅದನ್ನ ವಾಚ್ ಮಾಡ್ಕೊಳ್ಳಿ. ಹಾಗೇನೆ ನಿಮ್ಮ ಟೀಮ್ ಅಲ್ಲಿ ಇರುವಂತಹ ಟೀಮ್ ಮೆಂಬರ್ಸ್ಗೂ ಅದನ್ನ ಶೇರ್ ಮಾಡಿ. ನಂತರ ನಿಮ್ಮ ಸೀನಿಯರ್ಗೆ ಅವ್ರನ್ನ ಕನೆಕ್ಟ್ ಮಾಡಿ. ನೀವೆಷ್ಟು ಜಾಯ್ನಿಂಗ್ಸ್ ಮಾಡ್ತೀರಾ ಅಷ್ಟು ನಿಮ್ಮ ಟೀಮ್ ಮೆಂಬರ್ಸ್ ಅನ್ನ ನಿಮ್ಮ ಆಕ್ಟಿವ್ ಸೀನಿಯರ್ಗೆ ಇಂಟ್ರೊಡ್ಯೂಸ್ ಮಾಡಿ ಪರಿಚಯ ಮಾಡಿಸ್ಕೊಡಿ. ಬರೇ ನೀವು ಐಡಿ ಕ್ರಿಯೇಟ್ ಮಾಡ್ಕೊಂಡು ಸೀನಿಯರ್ಗೆ ಕನೆಕ್ಟ್ ಮಾಡಿಲ್ಲ ಅಂದ್ರೆ ನೀವು ಕೂಡ ಬಿಗಿನರ್ಸ್ ಆಗಿರ್ತೀರಾ. ನಿಮ್ಗೂ ಹೇಗೆ ಮಾತಾಡ್ಬೇಕಂತ ಗೊತ್ತಿರಲ್ಲ, ಜಾಯ್ನ್ ಆದ ವ್ಯಕ್ತಿಯು ಕೂಡ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಕನೆಕ್ಟ್ ಮಾಡಿ. ಸೊ ನಿಮಗೆ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ, ಒಬ್ಬ ಕಸ್ಟಮರ್ ಆಗೋದ್ರಿಂದ ನಿಮ್ಗೆ ಏನ್ ಬೆನಿಫಿಟ್ ಇದೆ ಅಂತ ಆ ವಿಡಿಯೋಸ್ ಕೂಡ ನಿಮ್ಗೆ ಅವೈಲೇಬಲ್ ಇದೆ. ಅದನ್ನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಮೋದಿ ಕೇರ್ ಅಪ್ಲಿಕೇಶನ್ ಅಲ್ಲಿ ಮೋದಿವೇ ಡ್ಯಾಶ್ ಬೋರ್ಡ್ ಅನ್ನ ನೋಡುದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ. ಅದೇ ರೀತಿ ನಿಮ್ಮ ವೆಬ್ಸೈಟ್ ಅಲ್ಲೂ ಕೂಡ ನೀವು ಚೆಕ್ ಮಾಡಬಹುದು. ಯಾರ ಹತ್ರ ಸಿಸ್ಟಮ್ ಇದೆ, ಯಾರ ಹತ್ರ ಲ್ಯಾಪ್ಟಾಪ್ ಇದೆ, ಅವ್ರ ಮೊಬೈಲ್ ಅಲ್ಲೂ ಕೂಡ ಚೆಕ್ ಮಾಡಬಹುದು. ಸದ್ಯದಲ್ಲೇ ನಿಮಗೆ ಕಂಪನಿ ಕಡೆಯಿಂದ ಅಡ್ವೈಸರ್ ಅಂಡ್ ಅಬೋವ್ ಅವರಿಗೆ ಪರ್ಸನಲ್ ವೆಬ್ಸೈಟ್ ಸಿಗುತ್ತೆ. AI ಟೆಕ್ನಾಲಜಿ ವೆಬ್ಸೈಟ್. ಕಾಲಕ್ಕೆ ತಕ್ಕಂತೆ ನೀವು ಅಪ್ಡೇಟ್ ಆಗಿ, ಕಾಲಕ್ಕೆ ತಕ್ಕಂತೆ ನೀವು ಹೊಸ ಸ್ಕಿಲ್ಸ್ ಅನ್ನ ಕಲೀರಿ. ಇಲ್ಲ ಅಂತಂದ್ರೆ ತುಂಬಾ ಬ್ಯಾಕ್ವರ್ಡ್ ಹೋಗ್ತೀರಾ ನೀವು. ನೆಕ್ಸ್ಟ್ ಬರುವ ಜನರೇಷನ್ಗೆ ನೀವು ಅಪ್ಡೇಟ್ ಆಗ್ಬೇಕಾದ್ರೆ ಫಸ್ಟ್ ನೀವು ಈಗಿಂದನೇ ಝೀರೋದಿಂದ ಕಲಿತಾ ಬನ್ನಿ. ಪರ್ಸನಲ್ ವೆಬ್ಸೈಟ್ ನಿಮ್ಗೆ ಸಿಕ್ತು ಅಂತಂದ್ರೆ ನಿಮ್ಗೆ ಬಿಸ್ನೆಸ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ ನನ್ನ ಅನಿಸಿಕೆ ಪ್ರಕಾರ. ಯಾಕಂದ್ರೆ ಇವತ್ತು ಡಿಜಿಟಲ್ ಮಾರ್ಕೆಟಿಂಗ್ಗೆ ತುಂಬಾ ಸ್ಕೋಪ್ ಇದೆ. ಹಾಗಾಗಿ ನಿಮ್ ಬಿಸ್ನೆಸ್ ಅನ್ನ ಎಲ್ಲಾ ಕಡೆ ಸ್ಪ್ರೆಡ್ ಮಾಡಬಹುದು. ಅದು ಯಾವಾಗ ಬರುತ್ತಂತ ಅಪ್ಡೇಟ್ ಇನ್ನೂ ಬಂದಿಲ್ಲ. ಬಂದ್ರೆ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಎಸ್ ಮೋದಿವೆಯ ಡ್ಯಾಶ್ ಬೋರ್ಡ್ ಅನ್ನ ನಿಮ್ಮ ಕ್ರೋಮ್ ಬ್ರೌಸರ್ ಅಲ್ಲಿ, ಅಂದ್ರೆ ನಿಮ್ಮ ವೆಬ್ಸೈಟ್ ಅಲ್ಲಿ ಯಾವ ರೀತಿ ನೋಡೋದು, ಯಾವ ರೀತಿ ಫ್ಯೂಚರ್ಸ್ ಇದೆ ಅಂತ ನೋಡೋಣ. ಇದು ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಡಿಯರ್ ಫ್ರೆಂಡ್ಸ್. ನಿಮ್ಮ ಟೀಮಿನ ಕಂಪ್ಲೀಟ್ ಡೇಟಾ ಇಟ್ಕೊಂಡು ನೀವು ಬರೇ ಫಾಲೋ ಅಪ್ ಮಾಡಿ ಕೂಡ ಬಿಸ್ನೆಸ್ ಅನ್ನ ಎಲ್ಲಾ ಕಡೆ ಬಿಲ್ಡ್ ಮಾಡಬಹುದು. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಕ್ರೋಮ್ ಬ್ರೌಸರ್ ಅಥವಾ ಗೂಗಲ್ ಹೋಗಿ www.modicare.com ಅಂತ ಹಾಕಿ. ಸೊ ನಿಮಗೆ ಮೋದಿವೆ ವೆಬ್ಸೈಟ್ ಹೋಗ್ಬೇಕಂತಂದ್ರೆ www.modive.com ಅಂತ ಹಾಕಿ. ಮೋದಿವೆ ವೆಬ್ಸೈಟ್ ಹೋಗ್ಬೇಕಂತಂದ್ರೆ ಸೊ ಮೋದಿ ಕೇರ್ ಅಂಡರ್ ಅಲ್ಲಿ ಮೋದಿವೆ ಬರುತ್ತೆ. ಇದರಲ್ಲಿ 3 ಪ್ರಾಡಕ್ಟ್ ಲಾಂಚ್ ಮಾಡಿದ್ದಾರೆ. ಒಂದು ಸೇಫ್ ಶಿಫ್ಟ್ ವೈಟ್ ಮ್ಯಾನೇಜ್ಮೆಂಟ್, ಸೋಲ್ ಚೆಪ್ ಅಂತ. ಸೊ ಸಾಕಷ್ಟು ಕಂಟೈನರ್ಸ್ ಇದೆ. ಸೊ ಇದು ಒನ್ ಆಫ್ ದಿ ಬೆಸ್ಟ್ ಕಂಟೈನರ್ಸ್. ನಿಮಗೆ ಮಾರ್ಕೆಟ್ ಅಲ್ಲಿ ಇದೆಲ್ಲೂ ಸಿಗೋದಿಲ್ಲ. ಸಿಕ್ಕಿದ್ರು ತುಂಬಾ ಕಾಸ್ಟ್ ಇರಬಹುದು. ನಿಮ್ಮ ಮನೆಯಲ್ಲಿರುವಂತಹ ದಿನಸಿ ಸಾಮಾನು ಇರ್ಬೋದು, ಯಾವುದೇ ಥಿಂಗ್ಸ್ ಅನ್ನ ನೀವು ಈ ಡಬ್ಬದಲ್ಲಿ ಹಾಕಿದ್ರೆ ತುಂಬಾ ಟೈಮ್ ಅದು ಏನು ಆಗಲ್ಲ, ಅಷ್ಟು ಫ್ರೆಶ್ ಆಗಿರುತ್ತೆ. ಅದ್ರ ಬಗ್ಗೆ ನೀವು ಕೂಡ ನೋಡ್ಬೋದು. ಇದ್ರ ಬಗ್ಗೆ ಡಿಟೇಲ್ ಆಗಿ ಇದಿದೆ. ಅದ್ರ ಜೊತೆಗೆ ಫಾರೆಸ್ಟ್ ನೆಕ್ಟರ್ ಅಂತ ಕಂಪ್ಲೀಟ್ ಪರ್ಸನಲ್ ಕೇರ್ ಪ್ರಾಡಕ್ಟ್ ಇದೆ. ಇದು ಬಂದು ಮೋದಿವೆ ವೆಬ್ಸೈಟ್ ಅಲ್ಲಿ ನೀವು ಚೆಕ್ ಮಾಡಬಹುದು. ಸದ್ಯಕ್ಕೆ ಇವಾಗ ಮೋದಿವೆ ಪ್ಲಾಟ್ಫಾರ್ಮ್ ಅಲ್ಲಿ 3 ಪ್ರಾಡಕ್ಟ್ ಲಾಂಚ್ ಮಾಡಿದ್ದಾರೆ. ಬ್ಯೂಟಿ, ಕಿಚನ್ ಸೊಲ್ಯೂಷನ್ ಅಂಡ್ ಹೆಲ್ತ್ ಅಂಡ್ ನ್ಯೂಟ್ರಿಷನ್. ಇನ್ನಷ್ಟು ಪ್ರಾಡಕ್ಟ್ಸ್ ಲಾಂಚ್ ಆಗುತ್ತೆ ಸದ್ಯದಲ್ಲಿ. ಇದ್ರಲ್ಲಿ ಹೋಗಿ ಕೂಡ ನಿಮ್ಮ ID ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಬಹುದು. ಸೇಮ್ ಪ್ರೊಸೀಜರ್, ಅದು ಮೋದಿ ಕೇರ್ ಕನೆಕ್ಟ್ ಆಗುತ್ತೆ. ಇಲ್ಲ modicare.com ಅಂತ ನೀವು ಹಾಕಿದ್ರೆ ಡೈರೆಕ್ಟ್ ಆಗಿ ಇಲ್ಲಿ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಅಕೌಂಟ್ ಅಲ್ಲಿ ಹೋಗಿ ಸೈನ್ ಇನ್ ಕೊಡಿ. ನಿಮ್ಮ ID ಪಾಸ್ವರ್ಡ್, ಸೊ ನಿಮಗೆ ಏನು MCA ನಂಬರ್ ಮತ್ತೆ ಪಾಸ್ವರ್ಡ್. MA ನಂಬರ್ ಅಂತಂದ್ರೆ ಮೋದಿವೆ ಅಡ್ವೈಸರ್ ನಂಬರ್ ಅಂತ. ಓಕೆ, ಪಾಸ್ವರ್ಡ್ ಜೊತೆಗೆ ಸೈನ್ ಇನ್ ಕೊಡಿ. ಸೈನ್ ಇನ್ ಕೊಟ್ಟಾಗ ಈ ತರ ಬ್ಯೂಟಿಫುಲ್ ಆಗಿ ಒಂದು ಡಿಸೈನ್ ಬರುತ್ತೆ. ಪ್ರತಿಯೊಬ್ರು ಕೂಡ ಇದನ್ನ ಓಪನ್ ಮಾಡಿ ನಿಮಗೆ ಕಂಪ್ಲೀಟ್ ಕಂಪನಿ ಬ್ಯಾಕ್ ಗ್ರೌಂಡ್ ಇಂದ ಹಿಡಿದು, ಕಂಪನಿಯ ವಿಷನ್ ಇಂದ ಹಿಡಿದು, ಮುಂದಿನ ಫ್ಯೂಚರ್ ಏನು, ನಿಮಗೆ ನಿಮ್ಮ ಟೀಮ್ ಇದು, ನಿಮ್ಮ ಪರ್ಸನಲ್, ನಿಮಗೆ ಪ್ರಾಡಕ್ಟ್ ಇನ್ಫಾರ್ಮೇಶನ್, ಪ್ರಾಡಕ್ಟ್ ಕ್ಯಾಟಲಾಗ್, ಪ್ರಾಡಕ್ಟ್ ಟ್ರೈನಿಂಗ್ಸ್, ಪ್ರತಿಯೊಂದು ಕೂಡ ನಿಮ್ಗೆ ಕೈಯಲ್ಲೇ ಸಿಗುತ್ತೆ.
ಓಕೆ, ನೀವು ಯಾರನ್ನು ಡಿಪೆಂಡ್ ಆಗುವಂತ ಅವಶ್ಯಕತೆನೂ ಇಲ್ಲ ಲರ್ನಿಂಗ್ಸಿಗೆ. ನಿಮಗೆ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಕಂಪ್ಲೀಟ್ ಟೂಲ್ಸ್ ಈ ವೆಬ್ಸೈಟ್ ಅಲ್ಲೇ ಸಿಗುತ್ತೆ. ಸ್ವಲ್ಪ ನಿಮ್ಮ ಫ್ರೀ ಟೈಮ್ ಅಲ್ಲಿ ಇದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗಿ. ಸೊ ಈ ತರ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ನೋಡಿ, ಇಲ್ಲಿ KYC ಗ್ರೀನ್ ಕಲರ್ ಅಲ್ಲಿ ಅಪ್ರೂವ್ಡ್, ಪ್ರತಿಯೊಬ್ರದ್ದು ನೋಡಿ ನಿಮ್ಮದು ಮತ್ತೆ ಟೀಮ್ ಇದು ಚೆಕ್ ಮಾಡಿ, ಇಲ್ಲೇ ಗೊತ್ತಾಗುತ್ತೆ ಅವ್ರದ್ದು ಅಪ್ರೂವ್ಡ್ ಆಗಿದೆಯಾ ರಿಜೆಕ್ಟ್ ಆಗಿದ್ಯಾ. ಇದು ವೆರಿ ಇಂಪಾರ್ಟೆಂಟ್. ಕೆಲವರು ನನಗೆ ದುಡ್ಡು ಬಂದಿಲ್ಲ, ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ, ಅಥವಾ ನನಗೆ ಏನು ಗೊತ್ತಾಗ್ತಿಲ್ಲ ಅಂತಂದ್ರೆ ಅವ್ರದ್ದು KYC ಇರ್ಬೋದು, ನೆಫ್ಟ್ ಡೀಟೇಲ್ಸ್ ಎಲ್ಲ ಇರ್ಬೋದು ನೋಡಿ. FSSAI ರಿಜಿಸ್ಟ್ರೇಷನ್, ಸೊ ನನ್ನ ವಿಡಿಯೋಸ್ ಇದೆ, ಅದನ್ನ ದಯವಿಟ್ಟು ಫಾಲೋ ಮಾಡಿ. ನಿಮಗೆ ತತ್ಕಾಲಲ್ಲಿ ವಿದಿನ್ 15 ಮಿನಿಟ್ಸ್ ಅಲ್ಲಿ ನಿಮ್ಮ FSSAI ಲೈಸೆನ್ಸ್ ಅನ್ನ ಪಡ್ಕೊಳ್ಬಹುದು. ರಿಜಿಸ್ಟ್ರೇಷನ್ ನಂಬರ್ ಅಲ್ಲಿ ನಾಟ್ ಅಪ್ರೂವ್ಡ್ ಅಂದ್ರೆ ಇನ್ನು ಅಪ್ಡೇಟೇ ಮಾಡಿಲ್ಲ. ಪಾನ್ ಕಾರ್ಡ್ ಅಪ್ರೂವ್ಡ್, ಈ ತರ ಗ್ರೀನ್ ಕಲರ್ ಬರುತ್ತೆ, ಚೆಕ್ ಮಾಡ್ಕೊಳ್ಳಿ ಪ್ರತಿಯೊಬ್ರು ಕೂಡ. ಇದನ್ನ ನೀವು ತಿಳ್ಕೊಂಡಾಗ ನಿಮ್ಮ ಟೀಮಿಗೂ ಕೂಡ ಗೈಡ್ ಮಾಡುತ್ತೆ. ಸೊ ಅದಾದ ನಂತರ ನಿಮಗೆ ಬಿಸ್ನೆಸ್ ಡ್ಯಾಶ್ ಬೋರ್ಡ್ ಬರುತ್ತೆ, ನೆಟ್ವರ್ಕ್ ಡೆಮೋಗ್ರಾಫಿಕ್ಸ್ ಬರುತ್ತೆ, KYC ನೆಫ್ಟ್, ನೆಫ್ಟ್ ಅಂದ್ರೆ ಬ್ಯಾಂಕ್ ಡೀಟೇಲ್ಸ್, ಓಕೆ, ನೆಫ್ಟ್ ಅಂಡ್ FSSAI ಓವರ್ ಯು, ಟ್ರೆಂಡ್ ಸೇಲ್, ಪರ್ಸನಲ್ CV ಅಂಡ್ ಟ್ರೆಂಡ್ ನೆಟ್ವರ್ಕ್ CV ಅಂಡ್ ಟೈಟಲ್ಸ್. ಒನ್ ಬೈ ಒನ್ ನೋಡೋಣ ಇದನ್ನ. ಇಲ್ಲಿ ಕ್ಲಿಕ್ ಮಾಡ್ತೀನಿ ನಾನು. ಇಲ್ಲಿ ಕ್ಲಿಕ್ ಮಾಡಿದಾಗ ಡ್ಯಾಶ್ ಬೋರ್ಡ್ ಶೋ ಆಗುತ್ತೆ. ಇದು ನಿಮ್ಮ ಬಿಸ್ನೆಸ್ ಡ್ಯಾಶ್ ಬೋರ್ಡ್, ಯಾಕಂದ್ರೆ ಇವ್ರದ್ದು ನ್ಯೂ ಐಡಿಯಾ ಆಗಿದ್ರಿಂದ ಏನು ಬಿಸ್ನೆಸ್ ಶೋ ಆಗ್ತಿಲ್ಲ. ಸೊ ನೆಕ್ಸ್ಟ್ ನೆಟ್ವರ್ಕ್ ಡೆಮೋಗ್ರಾಫಿಕ್, ಓಕೆ, ಇದನ್ನ ಕ್ಲಿಕ್ ಮಾಡಿದಾಗ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ನಿಮಗೆ ಕಂಪ್ಲೀಟ್ ಡೇಟಾ ಸಿಗುತ್ತೆ ಡಿಯರ್ ಫ್ರೆಂಡ್ಸ್. ಆಲ್ ಓವರ್ ಇಂಡಿಯಾ ನಿಮ್ಮ ಟೀಮ್ ಅಲ್ಲಿ ಯಾರೆಲ್ಲ ಆಲ್ ಓವರ್ ಇಂಡಿಯಾದ ಇರ್ಬೋದು, ಯಾವ ಯಾವ ರಾಜ್ಯದಲ್ಲಿ ಇದ್ದಾರೆ, ಯಾವ ಸ್ಟೇಟ್ಸ್ ಅಲ್ಲಿ ನಿಮ್ಮ ಕನ್ಸಲ್ಟೆಂಟ್ ಇದ್ದಾರೆ ಅನ್ನೋದನ್ನ ನೀವು ಚೆಕ್ ಮಾಡ್ಬೋದು. ಸೊ ಅದಕ್ಕೆ ನಾನು ಹೇಳಿದೀನಿ, ಈಗ ನೀವು ಅಪ್ಡೇಟ್ ಆದ್ರೆ, ಸರ್ ನಾನು ಅಪ್ಡೇಟ್ ಆಗ್ಲಿಕ್ಕೆ ರೆಡಿ ಇಲ್ಲ ಸರ್, ನಾನು ಇದ್ದಾಗೆ ಇರ್ತೀನಿ ಅಂತಂದ್ರೆ ಏನು ಲೈಫಲ್ಲಿ ಬದಲಾವಣೆ ಆಗೋದಿಲ್ಲ. ಹಾಗೇ ಮುಂದೊಂದು ದಿವಸ ನಾವು ಹೋಗ್ತೀವಿ, ಹಾಗೆ ಇರ್ತೀವಿ ಲೈಫಲ್ಲಿ. ಹೊಸ ಸ್ಕಿಲ್ಸ್ ಅನ್ನ, ಹೊಸ ಹೊಸ ವಿಚಾರಗಳನ್ನ ಕಲಿಯೋದಕ್ಕೆ ಪ್ರಾಕ್ಟೀಸ್ ಮಾಡಿ ಲೈಫಲ್ಲಿ. ಡೆಫಿನೆಟ್ಲಿ ಮುಂದೊಂದು ದಿವಸ ದೊಡ್ಡ ಮಟ್ಟಕ್ಕೆ ನೀವು ಗ್ರೋ ಆಗ್ತೀರಾ. ಇಲ್ಲಿ ನೋಡಿ ಟೋಟಲ್ ಅಡ್ವೈಸರ್, ಇವರ ಟೀಮ್ ಅಲ್ಲಿ 173 ಮೆಂಬರ್ಸ್ ಇದ್ದಾರೆ. ಸೊ 173 ಮೆಂಬರ್ಸ್ ಅಲ್ಲಿ ಯಾರು ಕೂಡ ಬಿಸ್ನೆಸ್ ಮಾಡೋದಿಲ್ಲ, ಒಬ್ಬ ವ್ಯಕ್ತಿ ಮಾಡಿದ್ರು ನಡೆಯುತ್ತೆ. ಸೊ ಯಾಕೆ ಇಲ್ಲಿ ಇದು ಬೇಕು ಅಂತಂದ್ರೆ ನಿಮ್ಗೆ ಫಾಲೋ ಅಪ್ ಗೆ ಕಂಪ್ಲೀಟ್ ಡೇಟಾ ಸಿಗುತ್ತೆ. ಸ್ಪಾನ್ಸರಿಂಗ್ ಇನ್ ಕರೆಂಟ್ ಮಂತ್ ಅಂದ್ರೆ ನೀವು ಸ್ಪಾನ್ಸರಿಂಗ್ ಎಷ್ಟು ಮಾಡಿದೀರಾ ತಿಂಗಳಲ್ಲಿ ಅಂತಾನು ಡೇಟಾ ಸಿಗುತ್ತೆ ನೋಡಿ. ಇಲ್ಲಿ ಪ್ರತಿಯೊಂದು ಕೂಡ ನೀವು ಇದನ್ನ ನೋಡಿ ಸೆಟ್ಟಿಂಗ್ ಹೋಗಿ ಡೌನ್ಲೋಡ್ CVS ಕೊಟ್ರೆ ನಿಮಗೆ ಎಕ್ಸೆಲ್ ಗೆ ಅದು ಡೌನ್ಲೋಡ್ ಆಗುತ್ತೆ. ಪ್ರತಿ ಡೇಟಾವನ್ನು ಕೂಡ ನೀವು ಎಕ್ಸೆಲ್ ಗೆ ಹೋಗಿ ಡೌನ್ಲೋಡ್ ಮಾಡಬಹುದು. ನಿಮ್ಮ ಹತ್ರ ಈ ಡೇಟಾ ಇಟ್ಕೊಂಡು ನೀವು ಸುಲಭದಲ್ಲಿ ಬಿಸ್ನೆಸ್ ಬಿಲ್ಡ್ ಮಾಡಬಹುದು. ಸೊ ಕಂಪನಿ ಇಷ್ಟು ಈಸಿಯಾಗಿ ನಿಮಗೆ ಎಲ್ಲ ಡೇಟಾ ಕೊಡ್ತಾ ಇದೆ, ಬಟ್ ನೀವು ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ, ಪ್ರತಿ ಆಪ್ಷನ್ ಅನ್ನ ಎಕ್ಸ್ಪ್ಲೋರ್ ಮಾಡಿ. ನೀವು ಫ್ರೀ ಇದ್ದಾಗ, ನಾನು ಹೇಳಿದ್ದೀನಲ್ಲ 24 ಅವರ್ಸ್ ಅಲ್ಲಿ 24 ಗಂಟೆಯಲ್ಲಿ ಅಟ್ಲೀಸ್ಟ್ 1 ಅವರ್ ಆದ್ರೂ ನಿಮ್ಮ ಲೈಫಿಗೋಸ್ಕರ ಈ ತರ ಹೊಸ ಹೊಸ ವಿಚಾರಗಳನ್ನ ಕಲಿಯೋದಕ್ಕೆ ಸಮಯ ಕೊಡಿ. ಬೇರೆ ಟೈಮಲ್ಲಿ ನನಗೆ ಏನ್ ಮಾಡ್ತಾರೋ ಗೊತ್ತಿಲ್ಲ, ಬಟ್ ನೀವು ಗ್ರೋ ಆಗ್ಬೇಕಂತಂದ್ರೆ, ಸಕ್ಸಸ್ ಆಗ್ಬೇಕು ಅಂತಿದ್ರೆ ಅಟ್ಲೀಸ್ಟ್ ನಿಮ್ ಲೈಫಿಗೆ 1 ಗಂಟೆ ಕಲಿಯೋದಕ್ಕೆ ಪ್ರಾಶಸ್ತ್ಯ ಕೊಡಿ. ಓಕೆ, ಇಲ್ಲಿ DP ಕೌಂಟ್ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ಸ್ ಎಷ್ಟಿದೆ ನಿಮ್ಮ ಟೀಮ್ ಅಲ್ಲಿ ಅಂತ ಬರುತ್ತೆ, ಮಾಡಿದ್ರೆ ಮಾತ್ರ ಶೋ ಆಗೋದು ಇದು. ಅದರ ಜೊತೆಗೆ ನಿಮ್ಮ ಅಡ್ವೈಸರ್ ಸ್ಟೇಟ್ ಡೆಮೋಗ್ರಾಫಿಕ್, ಸ್ಟೇಟ್ಸ್ ಅಲ್ಲಿ ನೋಡಿ, ಅಂಡಮಾನ್ ನಿಕೋಬಾರ್, ಆಂಧ್ರ ಪ್ರದೇಶ, ಅರುಣಾಚಲ್ ಪ್ರದೇಶ್, ಅಸ್ಸಾಂ, ಬಿಹಾರ್, ಛತ್ತೀಸ್ಗಢ, ಚಂಡೀಗಢ, ದಾದರ್, ದಮನ್ ಅಂಡ್ ದಿಯು, ಡೆಲ್ಲಿ, ಗೋವಾ, ಗುಜರಾತ್, ಹರಿಯಾಣ, ಹಿಮಾಚಲ್ ಪ್ರದೇಶ್, ಜಮ್ಮು ಕಾಶ್ಮೀರ್, ಜಾರ್ಖಂಡ್, ಕರ್ನಾಟಕ, ಕೇರಳ, ಲಕ್ಷದ್ವೀಪ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಮಣಿಪುರ್, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಒಡಿಶಾ, ಪಾಂಡಿಚೇರಿ, ಪಂಜಾಬ್, ರಾಜಸ್ಥಾನ್, ಸಿಕ್ಕಿಂ, ಈ ತರ ಎಲ್ಲರದು ನೋಡ್ಬೋದು ನೋಡಿ. ಎಲ್ಲ ಡೇಟಾ ಸಿಗುತ್ತೆ ನಿಮಗೆ. ನನ್ನ ಟೀಮ್, ನನ್ನ ಮೆಂಬರ್ಸ್ ಯಾವ್ಯಾವ ರಾಜ್ಯದಲ್ಲಿ ಇದ್ದಾರೆ ನೋಡಿ. ಇಲ್ಲಿ ದಕ್ಷಿಣ ಕನ್ನಡ ಬರೇ 173 ಅಲ್ಲಿ ನಿಮ್ಮ ಟೀಮ್ ರಿಪೋರ್ಟ್ ನೋಡಿ. 173 ಅಲ್ಲಿ ದಕ್ಷಿಣ ಕನ್ನಡದವರು 1 131 ಮೆಂಬರ್ಸ್ ಬರೇ ದಕ್ಷಿಣ ಕನ್ನಡ ಇದ್ದಾರೆ. ಕೊಡಗು, ಕರ್ನಾಟಕ ಹೋಗಿದೆ, ಕೊಡಗು ಡಿಸ್ಟಿಕ್ ಅಲ್ಲಿ 12 ಮೆಂಬರ್ಸ್ ಇದ್ದಾರೆ. ಕಾಸರಗೋಡು, ಕೇರಳ ಬಾರ್ಡರ್ಗೆ ಹೋಗಿದೆ, 10 ಮೆಂಬರ್ಸ್ ಇದ್ದಾರೆ. ಬೆಂಗಳೂರಿಗೆ ಹೋಗಿದೆ ಇವರ ಟೀಮು, 9 ಮೆಂಬರ್ಸ್ ಇದ್ದಾರೆ. ಅದರ ಜೊತೆಗೆ ಹಾಸನಲ್ಲಿ 3 ಮೆಂಬರ್ಸ್ ಇದ್ದಾರೆ, ರಾಯಚೂರಲ್ಲಿ 2 ಮೆಂಬರ್ಸ್ ಇದ್ದಾರೆ, ಚಿಕ್ಕಮಗಳೂರು ಒಬ್ರು ಇದ್ದಾರೆ, ಚಿತ್ರದುರ್ಗದಲ್ಲಿ ಒಬ್ರು ಇದ್ದಾರೆ, ಕೋಲಾರದಲ್ಲಿ ಒಬ್ರು ಇದೆ. ಇವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ.
ಹಾಗಾಗಿ ನಾನು ಹೇಳಿದೀನಿ, ಕಂಪ್ಲೀಟ್ ಡೇಟಾ ಸಿಗುತ್ತೆ, ಬೆಸ್ಟ್ ಅಂಡ್ ಈಸಿಯಾಗಿ ನೀವು ಬಿಸ್ನೆಸ್ ಬಿಲ್ಡ್ ಮಾಡ್ಬೋದು. ಇಲ್ಲೆಲ್ಲ ಕಂಪನಿ ಕಡೆಯಿಂದ ಪ್ರೋಗ್ರಾಮ್ ಟ್ರೈನಿಂಗ್ ನಡೀತಾ ಇರುತ್ತೆ. ನಿಮಗೆ ನಿಮ್ ಟೀಮ್ ಅಲ್ಲಿ ಯಾರೆಲ್ಲ ಇದಾರೆ ಅಂತ ಡೇಟಾ ಸಿಕ್ಕಿದ್ರೆ ನಿಮ್ಮ ಸೀನಿಯರ್ ಗೆ ಕನೆಕ್ಟ್ ಮಾಡೋದು, ಬಿಲ್ಡ್ ಮಾಡೋದು. ನೀವು ಕೂತ ಜಾಗದಿಂದ ಎಲ್ಲ ಕಡೆ ಟೀಮ್ ಬಿಲ್ಡ್ ಮಾಡಿ ಬಿಸ್ನೆಸ್ ಗ್ರೋ ಆಗ್ಬೋದು. ಬಟ್ ನಿಮಗೆ ಫಸ್ಟ್ ಆಫ್ ಆಲ್ ಕ್ಲಾರಿಟಿ ಬೇಕು, ಇಂಟ್ರೆಸ್ಟ್ ಬೇಕು, ಸುಮ್ನೆ ಅಂತ ಆಗೋದಿಲ್ಲ. ನೋಡಿ ಇಲ್ಲಿ ಎಲ್ಲೆಲ್ಲಿ ಕಲರ್ ಕೊಟ್ಟಿದ್ದಾರೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ದಕ್ಷಿಣ ಕನ್ನಡದಲ್ಲಿ ಯಾರೆಲ್ಲ ಅಂತ ಬರುತ್ತೆ ನೋಡಿ. ಓಕೆ, ಇದನ್ನು ಕೂಡ ನೀವು ನೋಡಿ ಎಕ್ಸೆಲ್ ಗೆ ಡೌನ್ಲೋಡ್ ಮಾಡಬಹುದು. ಓಕೆ, ಈ ತರ ಪ್ರತಿಯೊಂದು ಕೂಡ ಡೇಟ್ ಇದು ನಿಮಗೆ ಸಿಗುತ್ತೆ. ಯಾವ್ಯಾವ ಸ್ಟೇಟ್ ಅಲ್ಲಿ, ಯಾವ್ಯಾವ ಡಿಸ್ಟಿಕ್ ಅಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ನನ್ನ ಟೀಮ್ ಮೆಂಬರ್ಸ್ ಅಂತ. ಯಾವ್ದ್ರಲ್ಲಿ ನೋಡೋದು? ಈ ಆಪ್ಷನ್ಸ್, ನೆಟ್ವರ್ಕ್ ಡೆಮೋಗ್ರಾಫಿಕ್. ಓಕೆ, ಜನಸಂಖ್ಯೆ ಡೆಮೋಗ್ರಾಫಿಕ್ ಅಂತಂದ್ರೆ ನಿಮ್ಮ ಟೀಮ್ ಅಲ್ಲಿ ಎಷ್ಟೆಷ್ಟು ಜನಸಂಖ್ಯೆ ಇದೆ, ಅಂದ್ರೆ ಎಷ್ಟು ಜನ ಇದ್ದಾರೆ ಅಂತ ಡೆಮೋಗ್ರಾಫಿಕ್ ಆಗಿ ನೋಡ್ಬೋದು. ನೆಕ್ಸ್ಟ್ ಆಪ್ಷನ್ಸ್ ಬಂದು KYC, ನೆಫ್ಟ್, FSSI. ಇದು ಕೂಡ ವೆರಿ ಇಂಪಾರ್ಟೆಂಟ್. ನಿಮ್ಮ ಟೀಮ್ ದೊಡ್ಡದಾಗ್ತಾ ಹೋದಾಗೆ ನಿಮ್ ಟೀಮ್ ಅಲ್ಲಿ ಸಾಕಷ್ಟು ಜನ KYC ಮಾಡಿರಲ್ಲ, ಸಾಕಷ್ಟು ಜನ FSSI ರಿಜಿಸ್ಟ್ರೇಷನ್ ಮಾಡಿರಲ್ಲ, ಸಾಕಷ್ಟು ಜನ ನೆಫ್ಟ್ ರಿಜೆಕ್ಟ್ ಆಗಿರುತ್ತೆ. ನಿಮ್ಗೆ ಡೇಟಾ ಸಿಕ್ಕಿದಾಗ ಅವ್ರಿಗೆ ಇನ್ಫಾರ್ಮ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಕಂಪನಿ ನಿಮ್ಗೆ ಡೇಟಾ ಕೊಟ್ಟಿದ್ದಾರೆ ನೋಡಿ. ಇವರ ಟೀಮ್ ಅಲ್ಲಿ 173 ಮೆಂಬರ್ಸ್ ಅಲ್ಲಿ ಇವರ ಸೀನಿಯರ್ ರೆಸ್ಪಾನ್ಸಿಬಿಲಿಟಿ ಮತ್ತೆ ಅವರ ರೆಸ್ಪಾನ್ಸಿಬಿಲಿಟಿ. ನಿಮ್ಗೆ ಡೇಟಾ ಸಿಕ್ತು ಅಂತಂದ್ರೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ಬೋದು. ಅವ್ರಿಗೆ ಗೊತ್ತಿರೋದಿಲ್ಲ, ಯಾಕಂದ್ರೆ ಬಿಗಿನರ್ಸ್ ಅವರು. ಅದಕ್ಕೋಸ್ಕರ ನಾನು ಹೇಳಿರೋದು, ನನ್ನ ಪ್ರೀವಿಯಸ್ ವಿಡಿಯೋಸ್ ಅನ್ನೆಲ್ಲ ನೋಡಿ, ಅದ್ರೆಲ್ಲ ಕಂಪ್ಲೀಟ್ ಆಗಿ ನಾನು ನೆಫ್ಟ್ ಅಂದ್ರೆ ಏನು, KYC ಅಂದ್ರೆ ಏನು, ಪ್ರತಿಯೊಂದು ನಾವು ಯೂಟ್ಯೂಬ್ ವಿಡಿಯೋ ಇದೆ, ಅದನ್ನು ಕೊಟ್ರೆ ಅವರು ಫಾಲೋ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ತಾರೆ. ಇಲ್ಲ ಕಂಪನಿ ಆಜಾದಿ ಕಾಲ್ ಸೆಂಟರ್ ಕಾಲ್ ಮಾಡಿ ಕೂಡ ಕ್ಲಿಯರ್ ಮಾಡ್ಬೋದು. ನೋಡಿ ಇವ್ರ ಟೀಮ್ ಅಲ್ಲಿ KYC ಸ್ಟೇಟಸ್ ಬರೇ 80% ಜನ ಕಂಪ್ಲೀಟ್ ಮಾಡಿದ್ದಾರೆ. ಎಷ್ಟರಲ್ಲಿ? 173 ಮೆಂಬರ್ಸ್. ನಿಮ್ಮ ಟೀಮ್ ಮೆಂಬರ್ಸ್ ಗೆ ತಕ್ಕಂತ ಇಲ್ಲಿ ರಿಪೋರ್ಟ್ ಬರುತ್ತೆ. ನಾಟ್ ಅಪ್ರೂವ್ಡ್, ಇನ್ನೂ ಕೂಡ 19% ಜನರು ಇನ್ನೂ ಅಪ್ರೂವ್ಡ್ ಆಗಿಲ್ಲ, ಅಂದ್ರೆ ಅವರು ಮಾಡ್ಕೊಂಡಿಲ್ಲ ಅದನ್ನು. ಅದರ ಜೊತೆಗೆ ಬ್ಯಾಂಕ್ ನೆಫ್ಟ್ ಸ್ಟೇಟಸ್ ಇಷ್ಟು ಮೆಂಬರ್ಸ್ ಅಲ್ಲಿ ಬರೀ 64.160% ಜನ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನು 35 ಮೆಂಬರ್ಸ್ ಇನ್ನೂ ಕಂಪ್ಲೀಟ್ ಮಾಡಿಲ್ಲ. ಸೊ ಹಾಗಾಗಿ ಕಂಪ್ಲೇಂಟ್ಸ್ ಬರೋದು, ನಂದು ಬಿಸ್ನೆಸ್ ಆಗ್ತಾ ಇದೆ, ನಂಗೆ ಇನ್ಕಮ್ ಬರ್ತಾ ಇಲ್ಲ. ಸುಮ್ನೆ ಇನ್ಕಮ್ ಕೊಡೋದಿಲ್ಲ, ನಿಮ್ ಬ್ಯಾಂಕ್ ನಿಮ್ದ ಅಂತ ಗೊತ್ತಿರ್ಬೇಕಲ್ವಾ. ಯಾರ್ಯಾರ ಅಕೌಂಟಿಗೆ ಬರ್ಲಿಕ್ಕೆ ಇದು ಸ್ಕೀಮ್ ಬಿಸ್ನೆಸ್ ಅಲ್ಲ, ಜೆನ್ಯೂನ್ ಕಂಪನಿ ಅಂಡ್ ಎಥಿಕ್ಸ್ ಕಂಪನಿ. ಹಾಗಾಗಿ ಫಸ್ಟ್ ನೀವು ಮಾಡ್ಬೇಕಾಗಿರೋದು ನಿಮ್ಮ KYC, ನಿಮ್ಮ ಬ್ಯಾಂಕ್ ಮತ್ತೆ FSSI. ಯಾರು ಮಾಡ್ತಾರೋ ಅವ್ರಿಗೆ ಬಂದಿರುತ್ತೆ, ಪಕ್ಕ ಬಂದಿರುತ್ತೆ, 1 ರೂಪಾಯಿನೂ ಎಲ್ಲೂ ಹೋಗೋದಿಲ್ಲ, ಡೇಟಾ ಸಿಗುತ್ತೆ ನಿಮ್ಗೆ. FSSI ಸ್ಟೇಟಸ್ ಇನ್ನೂ ಒಬ್ರು ಮಾಡಿಲ್ಲ ಇವರ ಟೀಮ್ ಅಲ್ಲಿ, 100% ನಾಟ್ ಅಪ್ರೂವ್ಡ್. ಅದು ಯಾರೆಲ್ಲ ಮಾಡಿಲ್ಲ ಅದು ಕೂಡ ಡೇಟಾ ಸಿಗುತ್ತೆ ನೋಡಿ. ಇಲ್ಲಿ ಕೆಳಗಡೆ ಬರ್ತಾ ಇದೆ ನೋಡಿ, ಅವ್ರ MCA ನಂಬರ್, ಅವ್ರ ನೇಮ್, ಅವ್ರ ಮೊಬೈಲ್ ನಂಬರ್ ಕೂಡ ಕಂಪನಿ ಕೊಟ್ಟಿದೆ. ಹಾಗಾಗಿ ನಿಮಗೆ ಈಸಿಯಾಗಿ ಟ್ರ್ಯಾಕಿಂಗ್ ಮಾಡಿ ಅವ್ರಿಗೆ ಫಾಲೋ ಅಪ್ ಮಾಡಿ ಫೋನ್ ಕೂಡ ಮಾಡ್ಬೋದು. ಓಕೆ, ಅವರ MCA ನಂಬರ್ ಕೂಡ ಸಿಗುತ್ತೆ. ಇಷ್ಟು ಈಸಿ ಇದೆ ನಿಮಗೆ. ಪ್ರತಿ ಡೇಟಾ ನಿಮಗೆ ನಿಮ್ಮ ಟೌನ್ ಅಲ್ಲೇ ಸಿಗುತ್ತೆ. ನೀವು ಸೀನಿಯರ್ ಅನ್ನ ಡಿಪೆಂಡ್ ಆಗುವಂತ ಅವಶ್ಯಕತೆ ಇಲ್ಲ. ನಿಮಗೆ ಕರೆಕ್ಟ್ ಆಗಿ ಟ್ರೈನಿಂಗ್ ಪಡ್ಕೊಂಡು ಗೈಡ್ ಮಾಡಿದ್ರೆ ಸಾಕು. ಇಲ್ಲ ನನ್ನ ಎಲ್ಲ ವಿಡಿಯೋಸ್ ಅನ್ನ ನೋಡಿ ಅವ್ರಿಗೂ ನೀವು ಗೈಡ್ ಮಾಡಿದ್ರೆ ಯಾರೊಬ್ರು ಇಬ್ರು ಕನೆಕ್ಟ್ ಆಗ್ತಾರೆ. ಇಲ್ಲಿ ನೋಡಿ ಪ್ರತಿಯೊಂದು ಇನ್ಫಾರ್ಮೇಶನ್ ಇದೆ ನೋಡಿ, ಅವ್ರ ಹೆಸರು ಇದೆ, ಅವ್ರ ID ನಂಬರ್ ಇದೆ. ID ನಂಬರ್ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಇಲ್ಲೇ ಚೆಕ್ ಮಾಡಿ ನೀವು ಅವ್ರಿಗೆ ಕಳ್ಸಿಕೊಡ್ಬೋದು. ಸರ್ ನಿಮ್ಮ MCA ನಂಬರ್ ಇದಿದೆ ಅಂತ, ಮತ್ತೆ ಲಾಗಿನ್ ಮಾಡಿಸ್ಬೋದು. ಅವ್ರದ್ದು ಸ್ಟೇಟಸ್ ಏನಿದೆ, ನೆಫ್ಟ್ ಏನಾಗಿದೆ, ಅಪ್ರೂವ್ಡ್ ಇದೆಯಾ, ರಿಜೆಕ್ಟ್ ಇದೆಯಾ, ಪೆಂಡಿಂಗ್ ಇದೆಯಾ, ರಿಜೆಕ್ಟ್ ಆಗಿದೆಯಾ, FSSI ಸ್ಟೇಟಸ್ ಏನಿದೆ, KYC ಆಧಾರ್ ಕಾರ್ಡ್ ಏನ್ ಸಬ್ಮಿಟ್ ಮಾಡಿದಾರಾ, ಟರ್ಮ್ ಅಂಡ್ ಕಂಡೀಷನ್ ಅಕ್ಸೆಪ್ಟ್ ಮಾಡಿದಾರಾ, ಪ್ರತಿ ಡೇಟಾ ಸಿಗುತ್ತೆ. ನೀವು ಇದನ್ನು ಫಾಲೋ ಅಪ್ ಮಾಡಿಲ್ಲ ಅಂತಂದ್ರೆ ಪ್ರತಿಯೊಬ್ರು ಕೂಡ ಪ್ರಿಫರ್ಡ್ ಕಸ್ಟಮರ್ ಅಂತ ಆಗಿರ್ತಾರೆ, ಅಡ್ವೈಸರ್ ಅಂತ ಆಗಿರೋದಿಲ್ಲ, ಬರೀ ಪ್ರಿಫರ್ಡ್ ಕಸ್ಟಮರ್ ಅಂತ ಆಗಿರ್ತಾರೆ. ಸೊ ದಯವಿಟ್ಟು ನಿಮ್ಮ ಈ ರಿಪೋರ್ಟ್ ಅನ್ನ ಚೆಕ್ ಮಾಡಿ ಮತ್ತೆ ಸೀನಿಯರ್ಗೆ ಕನೆಕ್ಟ್ ಮಾಡಿ. ಸೊ ಇದು KYC, ನೆಫ್ಟ್ ಅಂಡ್ FSSI ರಿಜಿಸ್ಟ್ರೇಷನ್ ಆಪ್ಷನ್ಸ್ ಸಿಗುತ್ತೆ. ಅದ್ರ ಜೊತೆಗೆ ಟ್ರೆಂಡ್ ಸೇಲ್ PUCV ಅಲ್ಲಿ ಯಾವ ಡೇಟಾ ಸಿಗುತ್ತೆ ಅಂತಂದ್ರೆ, ಸೊ ಅವ್ರ ಟೀಮ್ ಅಲ್ಲಿ ನಮ್ ಯಾರು ಬಿಸ್ನೆಸ್ ಮಾಡ್ತಾರಲ್ಲ, ಪರ್ಸನಲ್ ಕೇರ್ ಪ್ರಾಡಕ್ಟ್ ಎಷ್ಟು % ಹೋಗ್ತಾ ಇದೆ, ಲಾಂಡ್ರಿ ಕೇರ್ ಪ್ರಾಡಕ್ಟ್ ಎಷ್ಟು % ಹೋಗ್ತಾ ಇದೆ, ಫುಡ್ ಅಂಡ್ ಬೆವರೇಜಸ್ ಎಷ್ಟು % ಹೋಗ್ತಾ ಇದೆ, ಅಂಡ್ ಹೋಮ್ ಕೇರ್ ಇವರ ಟೀಮ್ ಅಲ್ಲಿ ಬರೀ ಪರ್ಸನಲ್ ಕೇರ್, ಲಾಂಡ್ರಿ ಕೇರ್, ಫುಡ್ ಅಂಡ್ ಬೆವರೇಜ್, ಹೋಮ್ ಕೇರ್ ಇಷ್ಟರಲ್ಲೇ ಬಿಸ್ನೆಸ್ ಮಾಡಿದ್ದಾರೆ. ಇನ್ನು ಅವರು ವೆಲ್ನೆಸ್ ಪ್ರಾಡಕ್ಟ್ ಗೆ ಬಂದಿಲ್ಲ. ನಿಮಗೆ
ನೋಡಿ ಟಾಪ್ ಕ್ಯಾಟಗರಿ ಹೈಯೆಸ್ಟ್ ಇವರ ಟೀಮ್ ಅಲ್ಲಿ ಬಿಸ್ನೆಸ್ ಆಗಿರೋದು ಪರ್ಸನಲ್ ಕೇರ್ ಇಂದ, ಲಾಂಡ್ರಿ ಕೇರ್ ಇಂದ, ಫುಡ್ ಅಂಡ್ ಬೆವರೇಜಸ್ ಇಂದ, ಹೋಮ್ ಕೇರ್ ಇಂದ. ಈ ತರ ನಿಮಗೆ ಪ್ರಾಡಕ್ಟ್ ಕ್ಯಾಟಗರಿ ನಿಮಗೆ ಸೇಲ್ಸ್ ಅನ್ನ ಕೂಡ ನೋಡಬಹುದು. ಇದು ಪರ್ಸೆಂಟೇಜ್ ಕೂಡ ಬರುತ್ತೆ. ಓಕೆ, ಸೊ ಟಾಪ್ ಪ್ರಾಡಕ್ಟ್ ಬೈ ನೆಟ್ ಸೇಲ್ಸ್ ಇಲ್ಲಿ ನಿಮಗೆ ಗ್ರಾಫ್ ಅಲ್ಲಿ ಕೂಡ ಬರುತ್ತೆ ಯಾವ ಯಾವ ಪ್ರಾಡಕ್ಟ್ ಅಂತ ನೋಡಿ ಕೊಟ್ಟಿದ್ದಾರೆ. ಇಲ್ಲಿ ಹೈಯೆಸ್ಟ್ ಹೋಗಿರೋದು ಇವ್ರದ್ದು ಆಕ್ಟಿವ್ ರೈಸ್ ಬ್ರೈನ್ ಆಯಿಲ್, ಆನಂತರ ಹೋಗಿರೋದು ನೆಕ್ಸ್ಟ್ ಇಲ್ಲಿ ಅಡ್ವಾನ್ಸ್ ಫಾರ್ಮುಲಾ ಡ್ಯಾಂಡ್ರಫ್ ಶಾಂಪ್ ಹೈಯೆಸ್ಟ್ ಹೋಗಿದೆ. ಸೊ ಈ ತರ ನಿಮಗೆ ಬಿಸ್ನೆಸ್ ಮಾಡಿದಾಗ ಎಲ್ಲ ಡೇಟಾ ಸಿಗುತ್ತೆ. ಓಕೆನಾ, ಟೂತ್ ಪೇಸ್ಟ್ ಹೈಯೆಸ್ಟ್ ಹೋಗಿದೆ, ಹಲ್ದಿ ಪೌಡರ್ ಹೋಗಿದೆ, ಹರ್ಬಲ್ ಆಯುರ್ವೇದಿಕ್ ಟೂತ್ ಪೇಸ್ಟ್ ಹೈಯೆಸ್ಟ್ ಹೋಗಿರೋದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಟಾಪ್ ಪ್ರಾಡಕ್ಟ್. ಓಕೆ, ನಿಮ್ಗೆ ಅಷ್ಟು ಡೇಟಾ ಸಿಗುತ್ತೆ, ಅವಾಗ ನಿಮ್ಗೆ ಫೋಕಸ್ ಮಾಡ್ಬೋದು ಯಾವ ಯಾವ ಪ್ರಾಡಕ್ಟ್ ಗೆ ಟಾರ್ಗೆಟ್ ಮಾಡ್ಬೋದು. ಇಲ್ಲಿ ನೆಕ್ಸ್ಟ್ ಟಾಪ್ ಕ್ಯಾಟಗರಿ ಬೈ ಸಿವಿ. ಈಗ ಸದ್ಯಕ್ಕೆ ಏನು ಮಾಡಿಲ್ಲ, ಹಾಗಾಗಿ ಇಲ್ಲಿ ಬ್ಲಾಂಕ್ ಬರ್ತಾ ಇದೆ, ಮಾಡಿದ್ರಲ್ಲಿ ಶೋ ಆಗತ್ತೆ. ಟಾಪ್ ಪ್ರಾಡಕ್ಟ್ ಸೇಲ್ಸ್ ಬೈ ಸಿವಿ, ಇವ್ರದ್ದು ಹೈಯೆಸ್ಟ್ ಸಿವಿ ಇರುವ ಪ್ರಾಡಕ್ಟ್ ಜಾಸ್ತಿ ಹೋಗಿರೋದು ಒಂದು, ಅದರ ಪ್ರಾಡಕ್ಟ್ ನೇಮ್ ಕೂಡ ಇಲ್ಲಿ ಬರುತ್ತೆ ನೋಡಿ. ಅದರ ಜೊತೆಗೆ ಟಾಪ್ 25 ಅಡ್ವೈಸರ್ ಸೇಲ್ಸ್, ಟೀಮ್ ಅಲ್ಲಿ ಯಾರು ಎಷ್ಟು ಪರ್ಸನ್ ಸಿವಿ ಮಾಡ್ತಾ ಇದಾರೆ, ಟೀಮ್ ಅಲ್ಲಿ ಎಷ್ಟು ಬಿಸ್ನೆಸ್ ಯಾರು ಮಾಡ್ತಿದ್ರೆ ಡೇಟಾ ಸಿಗುತ್ತೆ. ಈಗ ಇಲ್ಲಿ ಬ್ಲಾಂಕ್ ಯಾಕೆ ಇದೆ ಅಂತಂದ್ರೆ ಇವರು ಏನು ಮಾಡಿಲ್ಲ, ಹಾಗಾಗಿ ಬಂದಿಲ್ಲ, ಮಾಡಿದ್ರೆ ಬರುತ್ತೆ. ಓಕೆ, ನೋಡಿ ಟಾಪ್ ಅಡ್ವೈಸರ್ ಡೀಟೇಲ್ಸ್, ಬಿಸ್ನೆಸ್ ಡೀಟೇಲ್ಸ್, ದೇವಿ ರೋಹಿಣಿ ಮತ್ತೆ ಚಂದ್ರಿಕನ್ ಅವರು ಹೈಯೆಸ್ಟ್ ಬಿಸ್ನೆಸ್ ಮಾಡಿರೋದು ಇವ್ರ ಟೀಮ್ ಅಲ್ಲಿ. ಅವಾಗ ನಿಮ್ಮ ಟೀಮ್ ಅಲ್ಲಿ ರೈಸಿಂಗ್ ಸ್ಟಾರ್ ಯಾರಂತ ಗೊತ್ತಾಗುತ್ತೆ, ಅವಾಗ ಹುಡುಕಿ ಅವ್ರನ್ನ ಫಾಲೋ ಅಪ್ ಮಾಡ್ಬೋದು. ಅವ್ರ MC ನಂಬರ್ ಇರುತ್ತೆ, ಅವ್ರ ಸ್ಟೇಟ್ ಬರುತ್ತೆ, ಅವರ ಸಿಟಿ ಬರುತ್ತೆ, ಅವ್ರ ಮೊಬೈಲ್ ನಂಬರ್ ಬರುತ್ತೆ, ಎಷ್ಟು ಪರ್ಚೇಸ್ ಮಾಡಿದ್ದಾರೆ ಅಂತಾನು ಬರುತ್ತೆ. ಓಕೆ, ಸೊ ಇಷ್ಟು ಡೇಟಾ ನಿಮ್ಮ ಕೈಯಲ್ಲಿ ಸಿಗುವಾಗ ನಿಮ್ಗೆ ಬಿಸ್ನೆಸ್ ಮಾಡ್ಲಿಕ್ಕೆ ಎಷ್ಟು ಈಸಿ ಅಲ್ವಾ. ಯಾರು ನಿಮ್ಗೆ ಸೀನಿಯರ್ ಹೇಳಿಕೊಟ್ಟಿಲ್ಲ, ಸೀನಿಯರ್ ಗೈಡ್ ಮಾಡಿಲ್ಲ ಅಂತ ಕಂಪ್ಲೇಂಟ್ ಮಾಡೋದಕ್ಕಿಂತ ಪ್ರತಿ ಡೇಟಾ ನಿಮ್ಮ ರಿಪೋರ್ಟ್ ಅಲ್ಲೇ ಸಿಗತ್ತೆ, ಯಾವಾಗ ಬೇಕಾದ್ರೂ ನೋಡಿ ಚೆಕ್ ಮಾಡಿ ಫಾಲೋ ಅಪ್ ಮಾಡ್ಬೋದು. ನೆಕ್ಸ್ಟ್ ಆಪ್ಷನ್ಸ್ ಬಂದು ಟ್ರೆಂಡ್, ನೆಟ್ವರ್ಕ್ ಅಂಡ್ ಸಿವಿ ಟೈಟಲ್ಸ್. ಇದರಲ್ಲಿ ನಿಮಗೆ ಪರ್ಸನಲ್ ಸಿವಿ ಎಷ್ಟೆಷ್ಟು ಮಾಡಿದ್ದಾರೆ ಅಂತಾನು ಡೇಟಾ ಸಿಗುತ್ತೆ, ಗ್ರಾಫ್ ಅಲ್ಲಿ ಬರುತ್ತೆ. ಇದು ಪರ್ಸನಲ್ ಸಿವಿ ಟ್ರೆಂಡ್ ಅಂಡ್ ನೆಟ್ವರ್ಕ್ ಸಿವಿ ಟ್ರೆಂಡ್ ಅಂದ್ರೆ ಟೀಮ್ ಅಲ್ಲಿ ಯಾರ್ಯಾರು ಮಾಡಿದ್ದಾರೆ, ಯಾವ್ಯಾವ ಮಂತ್ ಅಲ್ಲಿ ಎಷ್ಟೆಷ್ಟು ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಸೈಡ್ ಅಲ್ಲಿ ಸಿವಿ ಕೊಟ್ಟಿದ್ದಾರೆ, ಕೆಳಗಡೆ ಮಂತ್ ಅಂತ ಕೊಟ್ಟಿದ್ದಾರೆ. ಈ ಗ್ರಾಫ್ ನೋಡಿ, ಗ್ರಾಫ್ ಜಾಸ್ತಿ ಮಾಡಿದ್ರೆ ಗ್ರಾಫ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಟೈಟಲ್ ಲೆಗ್ ವೈಸ್, ಇವ್ರ ಟೀಮಲ್ಲಿ ಟೈಟಲ್ ಲೆಗ್ ವೈಸ್ ಕೂಡ ನೀವು ನೋಡ್ಬೋದು. ಇಲ್ಲಿ ಕಲರ್ ಕೊಟ್ಟಿದ್ದಾರೆ ನೋಡಿ ಸೈಡ್ ಅಲ್ಲಿ, ನಾನ್ ಕ್ವಾಲಿಫೈಡ್, ಅಡ್ವೈಸರ್, ಡೈರೆಕ್ಟರ್ ಅಂತ ನಿಮ್ ಟೀಮ್ ಅಲ್ಲಿ ಯಾರೆಲ್ಲ ಇದ್ದಾರೆ ಅಂತಾನು ಡೇಟಾ ನೋಡ್ಬೋದು. ಸೊ ಇಷ್ಟು ಡೇಟಾ ನಿಮ್ಗೆ ಸಿಗುತ್ತೆ ಡಿಯರ್ ಫ್ರೆಂಡ್ಸ್. ಸೊ ನಿಮಗೆ ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡ್ಲಿಕ್ಕೆ ವೆರಿ ಈಸಿ ಆಗುತ್ತೆ. ಆದ್ರೆ ನೀವು ಇದನ್ನ ಪ್ರತಿ ದಿನ ಚೆಕ್ ಮಾಡ್ಬೇಕು. ಪ್ರತಿ ದಿನ ಚೆಕ್ ಮಾಡ್ತಾ ಇದ್ದಾಗ ನಿಮಗೆ ಹೊಸ ಹೊಸ ವ್ಯಕ್ತಿಗಳು ಜಾಯಿನ್ ಆಗ್ತಾ ಇರ್ತಾರೆ, ಯಾರು ಜಾಯಿನ್ ಮಾಡ್ತಾ ಹೋಗ್ತಾರೆ ಸುಮ್ಮನೆ. ಸೊ ಜಾಯಿನ್ ಮಾಡಿದವ್ರಿಗೂ ಗೊತ್ತಿರಲ್ಲ, ಜಾಯಿನ್ ಆದವನಿಗೂ ಗೊತ್ತಿರಲ್ಲ. ಬಟ್ ನಿಮ್ಮ ಹತ್ರ ರಿಪೋರ್ಟ್ ಇತ್ತು ಅಂತ ನೀವು ಒಂದು ಫೋನ್ ಮಾಡಿ ಅವ್ರಿಗೆ ಗೈಡ್ ಮಾಡ್ಬೋದು. ಆ ಒಂದು ಫೋನ್ ಕಾಲ್ ಇಂದ ಡೆಫಿನೆಟ್ಲಿ ನಿಮಗೆ ಅವರು ಕನೆಕ್ಟ್ ಆಗ್ಬೋದು. ಮುಂದೆ ನಿಮ್ಮ ಟೀಮಲ್ಲಿ ಕಿಂಗ್ ಪರ್ಸನ್ ಆಗಿರ್ಬೋದು, ಕಿಂಗ್ ಲೆಗ್ ಆಗ್ಬೋದು, ನಿಮ್ಗೊಂದು ರೈಸಿಂಗ್ ಸ್ಟಾರ್ ಆಗ್ಬೋದು, ಒಬ್ಬ ಬಿಸ್ನೆಸ್ ಮ್ಯಾನ್ ಆಗ್ಬೋದು. ಯಾರನ್ನು ಇಲ್ಲಿ ಕಡೆಗಣಿಸ್ಲಿಕ್ಕೆ ಆಗಲ್ಲ, ಯಾರನ್ನು ಅಂಡರ್ ಎಸ್ಟಿಮೇಟ್ ಮಾಡ್ಲಿಕ್ಕೆ ಆಗಲ್ಲ. ಪ್ರತಿಯೊಬ್ಬರ ಹತ್ರ ಒಂದೊಂದು ಟ್ಯಾಲೆಂಟ್ ಇರುತ್ತೆ, ಪ್ರತಿಯೊಬ್ಬರಿಗೂ ಒಂದೊಂದು ದೇವರು ಒಂದೊಂದು ಟ್ಯಾಲೆಂಟ್ ಕೊಟ್ಟಿರ್ತಾರೆ. ಸೊ ನೀವೇನ್ ಮಾಡ್ಬೇಕು, ಫಾಲೋ ಅಪ್ ಮಾಡಿ ಮಾತಾಡ್ತಾ ಹೋದಾಗ ಅವ್ರಿಗೆ ಏನ್ ನೆಸೆಸಿಟಿ ಇದೆ, ಅವ್ರಿಗೆ ಏನ್ ಅವಶ್ಯಕತೆ ಇದೆ ಅಂತ ಗೊತ್ತಾಗತ್ತೆ. ಅವಾಗ ಅವ್ರಿಗೆ ಪ್ರಾಡಕ್ಟ್ ಬೇಕಾ, ಪ್ರಾಡಕ್ಟ್ ಟ್ರೈನಿಂಗ್ ಕೊಡಿ, ಪ್ರಾಡಕ್ಟ್ ಬಗ್ಗೆ ನಾಲೆಜ್ ಕೊಡಿ. ಅವ್ರ ಬಿಸ್ನೆಸ್ಗೆ ಇಂಟ್ರೆಸ್ಟ್ ಇದ್ದಾರಾ, ಅರ್ನಿಂಗ್ಸ್ ಮಾಡ್ಬೇಕಂತ ಮೈಂಡ್ ಸೆಟ್ ಅಲ್ಲಿ ಇದ್ದಾರಾ, ಅವ್ರು ಗೈಡ್ ಮಾಡ್ಬೋದು. ಇದೆಲ್ಲ ತಮ್ಮ ರೆಸ್ಪಾನ್ಸಿಬಿಲಿಟಿ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಸೀನಿಯರ್ ಸಪೋರ್ಟ್ ಅನ್ನ ಪಡ್ಕೊಳ್ತಾ ಹೋದ್ರೆ ಮುಂದೆ ನಿಮ್ಗೆ ಗೊತ್ತಾಗತ್ತೆ. ನೆಕ್ಸ್ಟ್ ನೀವೇ ಗೈಡ್ ಮಾಡ್ಬೋದು, ಪ್ರತಿಯೊಂದು ಕೂಡ ಮಾಡ್ಬೋದು. ಎಸ್, ಇಲ್ಲಿ ನೆಕ್ಸ್ಟ್ ಇದು ಕ್ವಿಕ್ ಆಗಿ ಬರುವಂತ ಡ್ಯಾಶ್ ಬೋರ್ಡ್. ಸೊ ಅದ್ರ ಜೊತೆಗೆ ಇದು ಸೇಮ್, ಸೊ ಬಿಫೋರ್ ಹೇಗಿತ್ತು ಪ್ರತಿಯೊಂದು ಕೂಡ ಇಲ್ಲಿ ಆಪ್ಷನ್ಸ್ ಇರುತ್ತೆ. ಪ್ರೊಫೈಲ್ ಕೆಳಗಡೆ KYC ಇಲ್ಲೋಗಿ ಕೂಡ ಕಂಪ್ಲೀಟ್ ಮಾಡ್ಬೋದು. FSSI ಇದೆ, ಪಾನ್ ಕಾರ್ಡ್ KYC ಇಲ್ಲಿ ಕೂಡ ಹೋಗಿ ಸಬ್ಮಿಟ್ ಮಾಡ್ಬೋದು. ಓಕೆ, ಇದ್ರ ವಿಡಿಯೋಸ್ ಆಲ್ರೆಡಿ ನನ್ನ ಯೂಟ್ಯೂಬ್ ಅಲ್ಲಿ ಇದೆ. ಇದ್ರಲ್ಲೂ ಕೂಡ ನಿಮಗೆ ರಿಪೋರ್ಟ್, FSSI ರಿಪೋರ್ಟ್ ಸಿಗುತ್ತೆ, ಲಾಯಲ್ಟಿ ರಿಪೋರ್ಟ್ ಸಿಗುತ್ತೆ ನೋಡಿ.
ಲಾಯಲ್ಟಿ ರಿಪೋರ್ಟ್ ಕೂಡ ನೀವು ನೋಡ್ಬೋದು. ಓಕೆ, ರಿಪೋರ್ಟ್ ಆಪ್ಷನ್ಸ್ ಅಲ್ಲಿ ಬೋನಸ್ ರಿಪೋರ್ಟ್ ಕೂಡ ಇಲ್ಲಿ ಶೋ ಆಗುತ್ತೆ. ಇಲ್ಲೆಲ್ಲ ನಿಮ್ಗೆ ಎಲ್ಲ ಆಪ್ಷನ್ ಎಕ್ಸ್ಪ್ಲೋರ್ ಮಾಡಿ ನೋಡಿ. ಬಿಸ್ನೆಸ್ ಟೂಲ್ಸ್ ಅಲ್ಲಿ ನಿಮಗೆ ಕಂಪನಿಯ ಟೆಂಪ್ಲೇಟ್ಸ್ ಸಿಗುತ್ತೆ, ಪ್ರಾಡಕ್ಟ್ ಕೆಟಲಾಗ್ ಸಿಗುತ್ತೆ, ಪ್ರಾಡಕ್ಟ್ ಟ್ರೈನಿಂಗ್ ಸಿಗುತ್ತೆ, ನಿಮಗೆ ಕಂಪನಿ ಸಪೋರ್ಟ್ ಸಿಗುತ್ತೆ, ಕಂಪನಿಗೆ ಏನಾದರೂ ನಿಮಗೆ ಕ್ವಾರೀಸ್ ಇದ್ರೆ ಟಿಕೆಟ್ ರೈಸ್ ಮಾಡ್ಬೋದು, ಸರ್ವಿಸ್ ರಿಕ್ವೆಸ್ಟ್ ಮಾಡ್ಬೋದು, ಇಲ್ಲಿ ನಿಮಗೆ ಆರ್ಡ್ರಲ್ಲಿ ಹೋಗಿ ಬಿಲ್ಲಿಂಗ್ ಶಾಪಿಂಗ್ ಕೂಡ ಮಾಡ್ಬೋದು. ಪ್ರತಿ ಆಪ್ಷನ್ಸ್ ಕೂಡ ಇಲ್ಲಿ ಸಿಗುತ್ತೆ. ಮೈನ್ ಆಗಿ ಇವಾಗ ನೀವು ಮೋದಿವೇ ಇನ್ಕಮ್ ಪ್ಲಾನ್ ಅಲ್ಲಿ ಇದಿಷ್ಟು ಡೇಟಾ ನೋಡ್ಬೇಕು. ಒಂದು ಬಿಸ್ನೆಸ್ ಡ್ಯಾಶ್ ಬೋರ್ಡ್, ಒಂದು ನೆಟ್ವರ್ಕ್ ಡೆಮೋಗ್ರಫಿಕ್, KYC ನೆಫ್ಟ್ FSSI ಓವರ್ ವ್ಯೂ, ಟ್ರೆಂಡ್ ಸೇಲ್ ಪರ್ಸನ್ CV, ಟ್ರೆಂಡ್ ನೆಟ್ವರ್ಕ್ CV ಅಂಡ್ ಟೈಟಲ್ಸ್. ಇದಿಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಸೊ ಇಲ್ಲಿ ನೆಟ್ವರ್ಕ್ ಡೆಮೋಗ್ರಫಿಕ್ ಅನ್ನ ಟೀಮ್ ಬಂದಾಗೆ ಪ್ರತಿಯೊಬ್ರು ಚೆಕ್ ಮಾಡಿ. ಕರ್ನಾಟಕದ ಎಲ್ಲ ಸ್ಟೇಟ್ ಅಲ್ಲಿ ಕಂಪನಿಯ ಪ್ರೋಗ್ರಾಮ್ ನಡೆಯೋದ್ರಿಂದ ನಿಮ್ಮ ಟೀಮ್ ಅಲ್ಲಿ ಯಾವ್ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಯಾವ್ಯಾವ ಸ್ಟೇಟ್ಸ್ ಅಲ್ಲಿ ಜನ ಇದಾರಂತ ಗೊತ್ತಾದ್ರೆ ಅವ್ರನ್ನ ಈಸಿಯಾಗಿ ನಾವೇನ್ ಮಾಡ್ಬೋದು, ನಮ್ಮ ಸೀನಿಯರ್ ಎಲ್ಲೆಲ್ಲಿ ಇರ್ತಾರೆ ಕನೆಕ್ಟ್ ಮಾಡಿ ಕೊಡೋದು. ಸ್ಮಾರ್ಟ್ ಆಗಿ ಕೂಡ ಬಿಸ್ನೆಸ್ ಮಾಡ್ಬೋದು ಗೊತ್ತಾ. ಬಟ್ ನೀವು ಸ್ವಲ್ಪ ಕಲಿಯೋದಕ್ಕೆ ಪ್ರಾಮುಖ್ಯತೆ ಕೊಡ್ಬೇಕು ನೋಡಿ. ಪ್ರತಿ ಇಲ್ಲಿ ಆಪ್ಷನ್ಸ್ ಇದೆ ಅಲ್ಲ, ಇಲ್ಲಿ ನೀವು ಫಿಲ್ಟರ್ ಕೂಡ ಮಾಡ್ಬೋದು. ಫಿಲ್ಟರ್ ಬೈ ನೋಡಿ, ಅಡ್ವೈಸರ್ ಬೇಕಾ, ಬರೀ ಅಡ್ವೈಸರ್ ಟೀಮ್ ಅಲ್ಲಿ ಬೇಕಾ ಅಂದ್ರೆ ಫಿಲ್ಟರ್ ಕೂಡ ಮಾಡ್ಬೋದು ನೋಡಿ. ಎಷ್ಟು ಈಸಿ ಕೊಟ್ಟಿದ್ದಾರೆ ನೋಡಿ. ಫಿಲ್ಟ್ರೇಷನ್ ಕೂಡ ಮಾಡ್ಬೋದು, ಮ್ಯಾಕ್ಸಿಮೈಸ್ ಮಾಡ್ಬೋದು, ಇನ್ನು ದೊಡ್ಡದಾಗಿ ಮಾಡ್ಬೋದು, ಝೂಮ್ ಮಾಡಿ ನೋಡ್ಬೋದು. ನಿಮ್ಮ ಇಡೀ ಇಂಡಿಯಾದಲ್ಲಿ ಝೂಮ್ ಮಾಡಿ ನೋಡ್ಬೋದು. ಅಷ್ಟು ಡೇಟಾ ಇಲ್ಲಿ ಕಂಪನಿ ಕೊಟ್ಟಿದೆ. ಓಕೆ, ಎಸ್ ಇದು ನಿಮ್ಮ ಟೋಟಲ್ ಟೀಮ್ ರಿಪೋರ್ಟ್ ಅನ್ನ ನೋಡುವಂತ ಆಪ್ಷನ್ಸ್ ಬಂದು ವೆಬ್ಸೈಟ್ ಅಲ್ಲಿ ಸಿಗತ್ತೆ. ಸೊ ದಯವಿಟ್ಟು ನೀವು ಇದನ್ನ ಆಫ್ಟರ್ ದಟ್ ಪ್ರತಿಯೊಬ್ರು ಚೆಕ್ ಮಾಡಿ. ಅದ್ರ ಜೊತೆ ಅಪ್ಲಿಕೇಶನ್ ಸಿಗತ್ತೆ. ಓಕೆ, ನಿಮ್ಮ ಮೋದಿ ಕೇರ್ ಅಪ್ಲಿಕೇಶನ್ ಕೂಡ ಸಿಗತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಡಿಯರ್ ಫ್ರೆಂಡ್ಸ್. ಈ ಡೇಟಾ ನಿಮ್ಗೆ ಸಿಕ್ತು ಅಂತಂದ್ರೆ ಮಾತ್ರ ಈ ಬಿಸ್ನೆಸ್ ಅನ್ನು ನೀವು ಫಾಸ್ಟ್ ಆಗಿ ಮಾಡ್ಲಿಕ್ಕಾಗುತ್ತೆ. ಓಕೆ, ಆದ್ರೆ ಯಾರನ್ನ ಜಾಯಿನ್ ಮಾಡಿಸ್ತೀರಾ ದಯವಿಟ್ಟು ನಿಮ್ಮ ಸೀನಿಯರಿಗೆ ಕನೆಕ್ಟ್ ಮಾಡಿ. ಯಾಕೆ ಕನೆಕ್ಟ್ ಮಾಡಬೇಕು ಅಂತಂದ್ರೆ ಆಸ್ ಎ ಬಿಗಿನರ್ಸ್ ನಿಮ್ಗೆ ಹೇಗ್ ಮಾತಾಡ್ಬೇಕಂತ ಗೊತ್ತಾಗದೆ ಏನೇನೇನೇನೋ ಮಾತಾಡಿ ಅವ್ರಿಗೂ ಅರ್ಥ ಆಗಲ್ಲ, ನಿಮ್ಗೂ ಅರ್ಥ ಆಗಲ್ಲ. ಹಾಗಾಗಿ ನೆಕ್ಸ್ಟ್ ಅಲ್ಲೇನಾಗುತ್ತೆ, ಕಮ್ಯುನಿಕೇಶನ್ ಬ್ರೇಕ್ ಆಗುತ್ತೆ, ಕಮ್ಯುನಿಕೇಶನ್ ಗ್ಯಾಪ್ ಆಗತ್ತೆ. ಅವಾಗ ಏನಾಗುತ್ತೆ, ಅವ್ರು ನೆಕ್ಸ್ಟ್ ರೆಸ್ಪಾನ್ಸ್ ಮಾಡೋದನ್ನ ಅವಾಯ್ಡ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಇದನ್ನ ಫಾಲೋ ಮಾಡಿ. ಪಕ್ಕಾ ಫಾಲೋ ಮಾಡಿದ್ರೆ ನೀವು ವೀಕ್ಲಿ ಇನ್ಕಮ್ ಅನ್ನ ಫಾಸ್ಟ್ ಆಗಿ ಅರ್ನಿಂಗ್ಸ್ ಮಾಡಬಹುದು. ಆಲ್ರೆಡಿ ವೀಕ್ಲಿ ಇನ್ಕಮ್ ಅನೌನ್ಸ್ ಆಗಿದೆ. ಸಾಕಷ್ಟು ಜನ ಡಿಫ್ರೆಂಟ್ ಬ್ಯಾಕ್ ಗ್ರೌಂಡ್ ವ್ಯಕ್ತಿಗಳು ಇವತ್ತು 2,000 ಇದ್ದು 5,000 10,000 ತುಂಬಾ ಜನ ಅರ್ನಿಂಗ್ಸ್ ಮಾಡಿದ್ದಾರೆ ನೋಡ್ಬೋದು. ಸೊ ಈ ತರ ನಿಮ್ಗೆ ಅರ್ನಿಂಗ್ಸ್ ಮಾಡ್ಬೇಕಾದ್ರೆ ಸುಮ್ನೆ ಅಂತ ಬರೋದಿಲ್ಲ. ಫಸ್ಟ್ ತಿಳ್ಕೊಳ್ಳಿ ಬಿಸ್ನೆಸ್ ಬಗ್ಗೆ. ನೋಡಿ, ಹೌಸ್ ವೈಫ್ ಇರ್ಬೋದು, ಬಿಸ್ನೆಸ್ ಮ್ಯಾನ್ ಇರ್ಬೋದು, ಜಾಬ್ ಅಲ್ಲಿ ಇದ್ದಿರ್ಬೋದು, ಪ್ರೊಫೆಷನಲ್ ಜಾಬ್ ಅಲ್ಲಿ ಇದ್ದ ವ್ಯಕ್ತಿಗಳಿರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಬಿಸ್ನೆಸ್ ಮ್ಯಾನ್ಗಳಿರ್ಬೋದು. ಸೊ ಇದೆಲ್ಲ ವೀಕ್ಲಿ ಲಾಸ್ಟ್ ವೀಕ್ ಅಲ್ಲಿ ಕ್ಲೋಸಿಂಗ್ ಆಗಿತ್ತು, ಅದ್ರದ್ದು ಅರ್ನಿಂಗ್ಸ್. ಇನ್ನು ತುಂಬಾ ಜನ ಇದ್ದಾರೆ. ಸೊ ನಿಮಗೂ ಕೂಡ ಈ ತರ ಅರ್ನಿಂಗ್ಸ್ ಬೇಕು ಅಂತಂದ್ರೆ ಫಸ್ಟ್ ನೀವು ತಿಳ್ಕೊಳ್ಬೇಕಾಗತ್ತೆ ಈ ಬಿಸ್ನೆಸ್ ಬಗ್ಗೆ, ಕಲಿಬೇಕಾಗತ್ತೆ ಈ ಬಿಸ್ನೆಸ್ ಬಗ್ಗೆ. ಅಟ್ಲೀಸ್ಟ್ 1 hour 2 hours ಆದ್ರೂ ಈ ಬಿಸ್ನೆಸ್ ಗೆ ಸಮಯವನ್ನ ಕೊಟ್ಟು ಸೀರಿಯಸ್ ಆಗಿ ಮಾಡ್ತಾ ಹೋದಾಗ ಮಾತ್ರ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಬಿಟ್ರೆ ಬರೇ ಜಾಯಿನ್ ಆಗಿ ಆ ಕಡೆ ಕಲಿಯೋದಕ್ಕೂ ಸಮಯ ಕೊಡ್ತಾ ಇಲ್ಲ, ಈ ಕಡೆ ರೆಸ್ಪಾನ್ಸು ಮಾಡ್ತಾ ಇಲ್ಲ ಅಂತಂದ್ರೆ ಈ ಬಿಸ್ನೆಸ್ ಅಂತಲ್ಲ, ಹೊರಗಡೆ ಕ್ಷೇತ್ರದಲ್ಲೂ ಕೂಡ ನಿಮಗೆ ಸರಿಯಾಗಿ ಫೋಕಸ್ ಆಗಿ ಸ್ವಲ್ಪ ಕಲ್ತು ಇಂಟ್ರೆಸ್ಟ್ ಕೊಟ್ಟು ವರ್ಕ್ ಮಾಡಿದಾಗ ಮಾತ್ರ ರಿಸಲ್ಟ್ ಸಿಗತ್ತೆ. ಕರೆಕ್ಟ್ ಅಲ್ವಾ? ಅದೇ ರೀತಿ ಇಲ್ಲಿ ನಿಮಗೆ ಒಂದೇ ದಿನದಲ್ಲಿ ಲೈಫ್ ಚೇಂಜ್ ಆಗ್ಬೇಕು, ನಾಳೆನೆ ನಿಮಗೆ ದುಡ್ಡು ಬರ್ಬೇಕು, ನಾಳೆನೆ ಲೈಫ್ ಚೇಂಜ್ ಆಗ್ಬೇಕು ಅಂತ ಆತರ ಮೈಂಡ್ ಸೆಟ್ ವರ್ಕ್ ಮಾಡಬೇಡಿ. ಎಸ್, ನಾನು ಈಗ ಸರಿಯಾಗಿ ಈ ಬಿಸ್ನೆಸ್ ಬಗ್ಗೆ ತಿಳ್ಕೊಂಡು, ಸರಿಯಾಗಿ ಪ್ರಾಡಕ್ಟ್ ನಾಲೆಜ್ ಪಡ್ಕೊಂಡು, ಪ್ರಾಡಕ್ಟ್ ನ ಟ್ರೈನಿಂಗ್ ಪಡ್ಕೊಂಡು, ಈ ಇನ್ಕಮ್ ಪ್ಲಾನ್ ಅನ್ನ ಕಲ್ತ್ಕೊಂಡು
ನಂತರ ನಾನು ಸ್ಟೆಪ್ ಬೈ ಸ್ಟೆಪ್ಸ್ ನನ್ನ ಸೀನಿಯರ್ ಹೇಳಿದಾಗೆ ನಾನು ಫಾಲೋ ಮಾಡ್ತೀನಿ ಅಂತಂದ್ರೆ ನಿಮಗೆ ಹೋಗ್ತಾ ಹೋಗ್ತಾ ರಿಸಲ್ಟ್ ಸಿಗತ್ತೆ. ಸೊ ಈ ಪ್ಲಾನ್ ಅಲ್ಲಂತೂ ಯಾರು ಫಾಸ್ಟ್ ಆಗಿ ವರ್ಕ್ ಮಾಡ್ತಾರೆ ಅವರು ಫಾಸ್ಟ್ ಆಗಿ ಅರ್ನಿಂಗ್ಸ್ ಮಾಡ್ತಾರೆ. ಇದು ಪ್ಯೂರ್ಲಿ ವರ್ಕಿಂಗ್ ಪ್ಲಾನ್ ಅಂಡ್ ಸ್ಟ್ರಕ್ಚರ್ ಬೇಸ್ಡ್ ಪ್ಲಾನ್. ಈಗ ನೀವು ಕರೆಕ್ಟ್ ಆಗಿ ಶೇರಿಂಗ್ ಬೋನಸ್ ಮತ್ತೆ ಟ್ರಿಪಲ್ ಪವರ್ ಬೋನಸ್ ಗೆ ಫೋಕಸ್ ಮಾಡಿದ್ರೆ ಡಿಫಾಲ್ಟ್ ಆಗಿ ನಿಮ್ಗೆ ಗೊತ್ತಿಲ್ಲದೆ 6 ಮಂತ್ ಆದ್ಮೇಲೆ 1 ಇಯರ್ ಆದ್ಮೇಲೆ ಅದು ದೊಡ್ಡ ಮಟ್ಟದ ನೆಟ್ವರ್ಕ್ ಆಗಿ ಬಿಲ್ಡ್ ಆಗಿರುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಆಕ್ಟಿವ್ ಆಗಿರಿ, ಸೀನಿಯರ್ ಜೊತೆ ರೆಗ್ಯುಲರ್ ಕಮ್ಯುನಿಕೇಶನ್ ಇರಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೆ, ಏನೇ ಗೈಡೆನ್ಸ್ ಬೇಕಾದ್ರೆ ಕಲೀರಿ. ನೀವೆಷ್ಟು ಬೇಗ ಕಲ್ತು ಇಂಪ್ಲಿಮೆಂಟ್ ಮಾಡ್ಕೊಳ್ತೀರಾ ಅಷ್ಟು ಬೇಗ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಸೊ ಈ ವಿಡಿಯೋಸ್ ಅನ್ನ ಕಂಪ್ಲೀಟ್ ಆಗಿ ಇನ್ನೊಮ್ಮೆ ವಾಚ್ ಮಾಡಿ, ನನ್ನ ಪ್ರೀವಿಯಸ್ ವಿಡಿಯೋ ಕೂಡ ವಾಚ್ ಮಾಡಿ. ನಿಮ್ಗೆ 24 ಗಂಟೆ ಟೈಮ್ ಇರುತ್ತೆ ಲೈಫಲ್ಲಿ. 24 ಗಂಟೆಯಲ್ಲಿ ಅಟ್ಲೀಸ್ಟ್ ನೀವು 1 ಅವರ್ 2 ಅವರ್ಸ್ ಆದ್ರೂ ಇದನ್ನ ಕಲಿಯೋದಕ್ಕೆ ಇಂಪಾರ್ಟೆನ್ಸ್ ಕೊಡಿ. ನಂತರ ಅದನ್ನ ಫಾಲೋ ಮಾಡಿ ಆಕ್ಷನ್ ಆಗಿ ಕನ್ವರ್ಟ್ ಮಾಡಿ. ರಿಸಲ್ಟ್ ಬಗ್ಗೆ ವರಿ ಮಾಡಬೇಡಿ, ಡಿಫಾಲ್ಟ್ ಆಗಿ ನಿಮ್ಗೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಓಕೆ, ಪೇಷನ್ಸ್ ಇರಲಿ, ಸ್ವಲ್ಪ ಗಡಿಬಿಡಿ ಬೇಡ, ಪೇಷನ್ಸ್ ಇಂದ ಆಕ್ಷನ್ ಮಾಡಿ. ಓಕೆ, ಎಲ್ಲದಕ್ಕಿಂತ ಮುಂಚೆ ನನಗೆಷ್ಟು ಇದ್ರ ಬಗ್ಗೆ ಗೊತ್ತಿದೆ, ನಾನೆಷ್ಟು ಕಲ್ತಿದ್ದೀನಿ ಅಂತ ನಿಮಗೆ ನೀವು ಕ್ವಶನ್ ಹಾಕಿ. ನಿಮಗೆ ರಿಸಲ್ಟ್ ಬರ್ತಾ ಇಲ್ಲ ಅಂತಂದ್ರೆ ನೀವು ನೆಗೆಟಿವ್ ಆಗಿ ಆಲೋಚನೆ ಮಾಡೋದಲ್ಲ, ನಾನೆಷ್ಟು ಇದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ, ನಾನು ನಿಮ್ಗೆ ಇನ್ನೆಷ್ಟು ನಾಲೆಜ್ ಬೇಕು, ಎಸ್ ನಾನು ಇನ್ನೂ ಸ್ವಲ್ಪ ಕಲಿಬೇಕು, ಅವಾಗ ನನಗೆ ಬೇಗ ಬಿಸ್ನೆಸ್ಗೆ ಹೆಲ್ಪ್ ಆಗುತ್ತೆ ಅಂತ ಆ ರೀತಿ ಪಾಸಿಟಿವ್ ಮೈಂಡ್ ಸೆಟ್ ಇಂದ ಆಕ್ಷನ್ ಮಾಡಿ. ನನಗೆ ಯಾರು ಸಿಗ್ತಾ ಇಲ್ಲ, ಯಾರು ಬರ್ತಾ ಇಲ್ಲ, ಸುಮ್ಮನೆ ಬರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅಂತ ನಾನು ಎಲ್ಲ ರೆಕಾರ್ಡ್ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಕಂಪ್ಲೀಟ್ ಆಗಿ ಫಾಲೋ ಮಾಡಿ ಡಿಯರ್ ಫ್ರೆಂಡ್ಸ್. ಡೆಫಿನೆಟ್ಲಿ ನೀವು ಕೂಡ ಅರ್ನಿಂಗ್ಸ್ ಅನ್ನ ಫಾಸ್ಟ್ ಆಗಿ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.